ಇತ್ತೀಚಿನ ದಿನಗಳಲ್ಲಿ ಬಿಗ್ ಬಿ ನೀವು ಹಿಂಪಡೆಯದ ಹೂಡಿಕೆಗಳನ್ನ ಬ್ಯಾಂಕ್ಗಳಿಂದ ಹಿಂಪಡೆಯುವಂತೆ ನಿಮ್ಮನ್ನ ಒತ್ತಾಯಿಸುತ್ತಿದ್ದಾರೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ತನ್ನ ಪ್ರಚಾರಾಂದೋಲನದ ಮೂಲಕ ಭಾರತದ ರಿಸರ್ವ್ ಬ್ಯಾಂಕ್ ನಿಮ್ಮ ಬ್ಯಾಂಕ್ ಖಾತೆಯು ನಿಷ್ಕ್ರಿಯಗೊಳ್ಳುವ ಮುನ್ನ ಅದನ್ನು ಉಳಿಸಿಕೊಳ್ಳುವಂತೆ ನಿಮಗೆ ಮನವಿ ಮಾಡುತ್ತಿದೆ. ಮಾರ್ಚ್ 2021ರ ವೇಳೆಗೆ ಭಾರತದ ರಿಸರ್ವ್ ಬ್ಯಾಂಕ್ನ ಠೇವಣಿದಾರರ ಶಿಕ್ಷಣ ಮತ್ತು ಅರಿವಿನ ನಿಧಿಯಲ್ಲಿ ಹಿಂಪಡೆಯದೆ ಉಳಿದಿರುವ ಒಟ್ಟು 39,264 ಕೋಟಿ ರೂಪಾಯಿ ಮೊತ್ತದ ಹಣ ಇದೆ. ಹಾಗೆಯೇ ಸರ್ಕಾರದ ಹೂಡಿಕೆದಾರರ ಶಿಕ್ಷಣ ಸಂರಕ್ಷಣಾ ನಿಧಿಯಲ್ಲಿ ಅವಧಿ ಮುಗಿದ ನಂತರವೂ ಹಣವನ್ನು ಹಿಂಪಡೆಯದ ಷೇರುಗಳ 4,100 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಹಣವನ್ನು ಠೇವಣಿ ಇಡಲಾಗಿದೆ. ಇದಕ್ಕೆ ನಾವೇನಾದರೂ ಮ್ಯೂಚುವಲ್ ಫಂಡ್ಗಳು ಹಾಗೂ ವಿಮಾ ಪಾಲಿಸಿಗಳನ್ನು ಸೇರಿಸಿದ್ರೆ ಅಂಥ 82,000 ಕೋಟಿ ರೂಪಾಯಿಗಳಷ್ಟು ಅಗಾಧ ಮೊತ್ತದ ವಾರಸುದಾರರಿಲ್ಲದ ಹಣವನ್ನು ಸರ್ಕಾರವು ಹೊಂದಿದೆ. ಇಷ್ಟು ದೊಡ್ಡ ಮೊತ್ತದ ಹಣವು ಏಕೆ ಯಾರು ಹಿಂಪಡೆಯದೆ ಸರ್ಕಾರದ ಬಳಿಯೇ ಉಳ್ಕೊಂಡಿದೆ? ಈ ಹಣವನ್ನು ಜನರು ಹಿಂಪಡೆಯದೆ ಬ್ಯಾಂಕ್ನಲ್ಲೇ ಬಿಡಲು 2 ಕಾರಣಗಳಿವೆ. ಸ್ಥಗಿತಗೊಂಡಿರುವ ಬ್ಯಾಂಕ್ ಖಾತೆಗಳು ಹಾಗೂ ಹೂಡಿಕೆಯ ಬಗೆಗಿನ ಮಾಹಿತಿಯ ಕೊರತೆ. ಜನರು ತಮ್ಮ ಹಳೆಯ ಬ್ಯಾಂಕ್ ಖಾತೆಗಳನ್ನ ಹಾಗೂ ಹೂಡಿಕೆಗಳನ್ನ ಮರೆತೇ ಬಿಡ್ತಾರೆ. ಇದರೊಂದಿಗೆ ಖಾತೆದಾರ ಅಥವಾ ಹೂಡಿಕೆದಾರನು ಮರಣ ಹೊಂದಿದ್ದು ಅವನ ಕುಟುಂಬದ ಸದಸ್ಯರಿಗೆ ಈ ಹಣದ ಬಗ್ಗೆ ಯಾವ ಮಾಹಿತಿಯೂ ಇಲ್ಲದಿರುವುದು ಸಹ ಗಮನಕ್ಕೆ ಬಂದಿದೆ. ಬ್ಯಾಂಕ್ ಖಾತೆಯು ಯಾವಾಗ ನಿಷ್ಕ್ರಿಯಗೊಳ್ಳುತ್ತೆ? ಇದಕ್ಕೆ ವಿವಿಧ ಬ್ಯಾಂಕುಗಳು ವಿವಿಧ ನಿಯಮಗಳನ್ನ ಹೊಂದಿವೆ. ಸಾಮಾನ್ಯವಾಗಿ 1 ವರ್ಷದ ಅವಧಿಯಲ್ಲಿ ಯಾವುದೇ ವ್ಯವಹಾರವೂ ನಡೆಯದಿದ್ದರೆ ಉಳಿತಾಯ ಮತ್ತು ಚಾಲ್ತಿ ಖಾತೆಗಳು ನಿಷ್ಕ್ರಿಯಗೊಳ್ಳುತ್ತವೆ. ಈ ಖಾತೆಯು ಮತ್ತೊಂದು ವರ್ಷದ ಅವಧಿಗೂ ನಿಷ್ಕ್ರಿಯವಾಗಿಯೇ ಇದ್ರೆ ನಂತರ ಅದು ಸುಪ್ತಾವಸ್ಥೆಗೆ ಜಾರಿ ಬಿಡುತ್ತೆ. ಬ್ಯಾಂಕ್ಗಳಲ್ಲಿರುವ ನಿಮ್ಮ ನಿಶ್ಚಿತ ಠೇವಣಿ ಮತ್ತು ಆವರ್ತ ಠೇವಣಿಗಳ ಅವಧಿ ಮುಗಿದ 2 ವರ್ಷಗಳ ನಂತರವೂ ಅವುಗಳಲ್ಲಿರುವ ಹಣವನ್ನ ನೀವು ಹಿಂಪಡೆಯದಿದ್ದರೆ ಅಂಥ ಖಾತೆಗಳನ್ನ ನಿಷ್ಕ್ರಿಯ ಖಾತೆಗಳೆಂದು ಪರಿಗಣಿಸಲಾಗುವುದು. ಒಮ್ಮೆ ಒಂದು ಖಾತೆಯು ನಿಷ್ಕ್ರಿಯಗೊಂಡರೆ ಬ್ಯಾಂಕ್ ಅದರಲ್ಲಿರುವ ಹಣಕ್ಕೆ ಚಕ್ರಬಡ್ಡಿ ನೀಡುವುದನ್ನ ನಿಲ್ಲಿಸಿಬಿಡುತ್ತೆ. ಕೇವಲ ಸರಳ ಬಡ್ಡಿಯ ದರ ಮಾತ್ರ ಅದಕ್ಕೆ ಅನ್ವಯವಾಗುತ್ತೆ. ಒಂದು ವೇಳೆ ಸುಪ್ತಾವಸ್ಥೆಯಲ್ಲಿರುವ ಖಾತೆಯು ಹೊಂದಿರುವ ಹಣವನ್ನ 8 ವರ್ಷಗಳವರೆಗೆ ಹಿಂಪಡೆಯದಿದ್ದರೆ ಅದನ್ನ ಠೇವಣಿದಾರರ ಶಿಕ್ಷಣ ಮತ್ತು ಅರಿವಿನ ನಿಧಿಗೆ ವರ್ಗಾಯಿಸಿ ಬಿಡಲಾಗುತ್ತೆ. ಹಣವನ್ನ DEAF ನಿಧಿಗೆ ವರ್ಗಾಯಿಸಿದ ನಂತರ ಅದಕ್ಕೆ RBI ಘೋಷಿಸುವ ದರದಲ್ಲಿ ಬಡ್ಡಿಯನ್ನ ನೀಡಲಾಗುತ್ತೆ. ಮೇ 2021ರ ನಂತರ ಈ ಬಡ್ಡಿಯ ದರವನ್ನು 3% ನಿಗದಿಪಡಿಸಲಾಗಿದೆ. ಹಿಂಪಡೆಯದ ಈ ಷೇರುಗಳ ಹಣದ ಮೊತ್ತವು ಎಲ್ಲಿಗೆ ಹೋಗುವುದು? ಷೇರುದಾರರು ತಮ್ಮ ಷೇರುಗಳ ಡಿವಿಡೆಂಡ್ ಅನ್ನ 7 ವರ್ಷಗಳವರೆಗೆ ಹಿಂಪಡೆಯದಿದ್ದರೆ ಆ ಎಲ್ಲ ಹಣವನ್ನ ಸರ್ಕಾರದ ಹೂಡಿಕೆದಾರರ ಶಿಕ್ಷಣ ಸಂರಕ್ಷಣಾ ನಿಧಿಗೆ ಸೇರಿಸಲಾಗುವುದು. ಹೂಡಿಕೆದಾರರ ಶಿಕ್ಷಣ ಸಂರಕ್ಷಣಾ ನಿಧಿ ಪ್ರಾಧಿಕಾರವು ಷೇರುದಾರನ ಪರವಾಗಿ ಅಂತಹ ಷೇರುಗಳ ಮತ್ತು ಡಿವಿಡೆಂಡ್ಗಳ ಸಂರಕ್ಷಕನಾಗಿ ಕೆಲಸ ಮಾಡುತ್ತೆ. ಹಳೆಯ ಷೇರುಗಳ ಹಣವನ್ನು ಹಿಂಪಡೆಯಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಅದನ್ನ ಹಿಂಪಡೆಯುವುದು ಹೇಗೆ? ಈಗ ಪ್ರತಿಯೊಂದು ಬ್ಯಾಂಕ್ ಖಾತೆಗೂ, ಡಿಮ್ಯಾಟ್ ಖಾತೆಗೂ, ಮ್ಯೂಚುವಲ್ ಫಂಡ್ಗೂ ಹಾಗೂ ವಿಮಾ ಪಾಲಿಸಿಗೂ ನಾಮಾಂಕಿತ ವ್ಯಕ್ತಿಯೊಬ್ಬರು ಇರುವುದು ಕಡ್ಡಾಯವಾಗಿದೆ. ಆದರೆ ಇದರಲ್ಲಿರುವ ಸಮಸ್ಯೆ ಏನೆಂದರೆ ಹೆಚ್ಚಿನ ಸಂಖ್ಯೆಯ ಖಾತೆಗಳಲ್ಲಿ ಕೇವಲ ನಾಮಾಂಕಿತ ವ್ಯಕ್ತಿಯ ಹೆಸರನ್ನ ಮಾತ್ರ ಒದಗಿಸಲಾಗಿರುವುದರಿಂದ ಖಾತೆದಾರರು ಮರಣ ಹೊಂದಿದ್ದಲ್ಲಿ ನಾಮಾಂಕಿತ ವ್ಯಕ್ತಿಯನ್ನ ಗುರುತಿಸುವುದು ಬಹಳ ಕಷ್ಟವಾಗುತ್ತೆ. ಹೀಗಾಗಿ ಈಗ ಬ್ಯಾಂಕುಗಳು ನಾಮಾಂಕನ ಪ್ರಕ್ರಿಯೆಯ ಸಂದರ್ಭದಲ್ಲಿ ನಾಮಾಂಕಿತ ವ್ಯಕ್ತಿಯ ಬಗೆಗಿನ ಹೆಚ್ಚು ವಿವರಗಳನ್ನ ಒದಗಿಸುವಂತೆ ಕೇಳ್ತಿವೆ. ನೀವೇನಾದರೂ ಒಂದು ನಿಷ್ಕ್ರಿಯಗೊಂಡಿರುವ ಖಾತೆಯನ್ನ ಹೊಂದಿದ್ರೆ ಆಗ ನೀವೇ ಸ್ವತಃ ನಿಮ್ಮ ಬ್ಯಾಂಕ್ನ ಶಾಖೆಯನ್ನ ಸಂಪರ್ಕಿಸಿ ನಿಮ್ಮ ವಿಳಾಸವನ್ನ ದೃಢೀಕರಿಸುವ ದಾಖಲೆಯನ್ನ ನೀಡಿ ಹಣವನ್ನ ಹಿಂಪಡಿಬಹುದು ಅಥವಾ ನಿಮ್ಮ ಖಾತೆಯನ್ನ ಮತ್ತೆ ಸಕ್ರಿಯಗೊಳಿಸಬಹುದು. ಒಂದು ವೇಳೆ ನಿಮ್ಮ ಪ್ರೀತಿ ಪಾತ್ರರಾದವರಲ್ಲಿ ಒಬ್ಬರ ಖಾತೆಯು ನಿಷ್ಕ್ರಿಯಗೊಂಡಿದ್ರೆ ಆಗ ಅದರ ನಾಮಾಂಕಿತ ವ್ಯಕ್ತಿಯು ತನ್ನ KYC ವಿವರಗಳನ್ನ ಹಾಗೂ ಖಾತೆದಾರರ ಮರಣ ಪ್ರಮಾಣ ಪತ್ರವನ್ನು ಒದಗಿಸಿ ಖಾತೆಯಲ್ಲಿರುವ ಹಣವನ್ನು ಹಿಂಪಡ್ಕೊಳ್ಬೋದು. ಒಂದು ವೇಳೆ ನಾಮಾಂಕಿತ ವ್ಯಕ್ತಿಯ ಹೆಸರು ಖಾತೆಯಲ್ಲಿಲ್ಲದಿದ್ದರೆ ಅಥವಾ ಇದ್ದರೂ ಲೋಪದೋಷಗಳಿಂದ ಕೂಡಿದ್ರೆ ಆಗ ವಾರಸುದಾರಿಕೆಯ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆಯೂ ಸಹ ಬ್ಯಾಂಕ್ ಕೇಳಬಹುದು. ನಿಷ್ಕ್ರಿಯಗೊಂಡಿರುವ ಖಾತೆಯಲ್ಲಿರುವ ಹಣವನ್ನು ಬ್ಯಾಂಕ್ ಉಯಿಲಿನಲ್ಲಿ ಸೇರಿಸಲಾಗಿರುವ ಉತ್ತರಾಧಿಕಾರಿಗೂ ಸಹ ಹಣವನ್ನು ಸಂದಾಯ ಮಾಡಬಹುದು. ಖಾತೆದಾರರು ಮರಣ ಹೊಂದಿದ ಸಂದರ್ಭದಲ್ಲಿ ಕುಟುಂಬದವರು ಹಣವನ್ನು ಹಿಂಪಡೆಯುವ ಪ್ರಕ್ರಿಯೆಯು ತೊಂದರೆ ರಹಿತವಾಗಿ ಇರಬೇಕೆಂದು RBI ನಿರ್ದೇಶನ ಮಾಡಿದೆ. ಆದ್ದರಿಂದ ಬ್ಯಾಂಕ್ಗೆ ಮಾಹಿತಿ ನೀಡಲು ಯಾವುದೇ ನಿಗದಿತ ಕಾಲಮಿತಿ ಇಲ್ಲ. ಕುಟುಂಬವು ಮಾನಸಿಕವಾಗಿ ಸಿದ್ಧಗೊಂಡ ನಂತರ ಈ ಕೆಲಸವನ್ನ ಮಾಡಬಹುದಾಗಿದೆ. RBI ಸೂಚನೆಗಳ ಪ್ರಕಾರ ಹಣ ಹಿಂಪಡೆತದ ಬೇಡಿಕೆ ಸಲ್ಲಿಸಿದ 15 ದಿನಗಳ ಒಳಗೆ ಬ್ಯಾಂಕ್ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಒಂದು ವೇಳೆ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ಹೆಚ್ಚುವರಿ ದಾಖಲೆ ಪತ್ರಗಳ ಅವಶ್ಯಕತೆ ಇದ್ದಲ್ಲಿ ಅಥವಾ ಉಯಿಲನ್ನ ಪರಿಶೀಲಿಸಬೇಕಾದಲ್ಲಿ ಹೆಚ್ಚಿನ ಸಮಯ ಬೇಕಾಗಬಹುದು.
ಒಂದು ವೇಳೆ ಖಾತೆಯು ಸುಪ್ತ ಸ್ಥಿತಿಯಲ್ಲಿದ್ದರೆ ಆಗ ನೀವು ಅದನ್ನು DEAF ಮೂಲಕ ಹಿಂಪಡಿಬಹುದು. ನೀವು ನಿಮ್ಮ ಹಿಂಪಡೆದ ಬೇಡಿಕೆಯನ್ನ ನಿಮ್ಮ ಬ್ಯಾಂಕ್ ಮೂಲಕವೂ ಸಲ್ಲಿಸಬಹುದು. ಹಿಂಪಡೆಯದೆ ಉಳಿದ ಹಣದ ಮಾಹಿತಿಯನ್ನ ಬಹುತೇಕ ಎಲ್ಲ ಬ್ಯಾಂಕ್ಗಳ ಅಧಿಕೃತ ಜಾಲತಾಣಗಳಲ್ಲಿ ನೀಡಿರ್ತಾರೆ. ಹಿಂಪಡೆಯದ ಠೇವಣಿ ಮೊತ್ತದ ವಿವರಗಳನ್ನ ಪಡೆದುಕೊಳ್ಳಲು ನೀವು ಕೇವಲ ಖಾತೆದಾರರ ಹೆಸರು, ವಿಳಾಸ, ಶಾಶ್ವತ ಖಾತೆ ಸಂಖ್ಯೆ, ಜನ್ಮ ದಿನಾಂಕ ಇತ್ಯಾದಿ ಸಾಮಾನ್ಯ ಮಾಹಿತಿಗಳನ್ನ ನೀಡಬೇಕಾಗತ್ತೆ. ಆದರೆ ಸ್ಟಾಕ್ಗಳ ವಿಷಯಕ್ಕೆ ಬಂದರೆ ಸೆಬಿ ನೋಂದಾಯಿತ ಹೂಡಿಕೆ ಸಲಹೆಗಾರರಾದ ಹರ್ಷ್ ರುಮ್ಟಾರ್ ಅವರು ಹೂಡಿಕೆಗಳನ್ನ ನಿಮ್ಮದೆಂದು ದೃಢಪಡಿಸುವ ದಾಖಲೆ ಪತ್ರಗಳನ್ನ ನೀವು ಹೊಂದಿರದಿದ್ದರೆ ಆಗ ಅಂಥ ಸ್ವತ್ತನ್ನ ಹಿಂಪಡೆಯುವ ಬೇಡಿಕೆ ಸಲ್ಲಿಸುವುದು ಜಟಿಲವಾಗುತ್ತೆ. ಸರ್ಕಾರದ ಹೂಡಿಕೆದಾರರ ಶಿಕ್ಷಣ ಸಂರಕ್ಷಣಾ ನಿಧಿ ಪ್ರಾಧಿಕಾರದಲ್ಲಿ ನೀವು ಹೂಡಿಕೆದಾರರ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಒದಗಿಸಬೇಕಾಗತ್ತೆ. ಆಗ ಮಾತ್ರ ಹೂಡಿಕೆ ಮಾಡಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಮಾಹಿತಿ ಸಿಗತ್ತೆ. ಬಹಳಷ್ಟು ಖಾಸಗಿ ಕಂಪನಿಗಳು ಅಂತಹ ಮಾಹಿತಿಗಳನ್ನ ಸಂಗ್ರಹಿಸಿದ್ದು ಅವು ನಿಮ್ಮಿಂದ ಹಣವನ್ನ ಪಡೆದು ಮಾಹಿತಿಯನ್ನು ಹಂಚಿಕೊಳ್ಳುತ್ತವೆ ಎಂದು ಹೇಳ್ತಾರೆ. ನಿಮ್ಮ ಬಳಿ ಸಂಪೂರ್ಣ ಮಾಹಿತಿ ಇಲ್ಲದಿದ್ದರೆ ಆಗ ನೀವು ಪ್ರತಿಯೊಂದು ಕಂಪನಿಯ ಹೂಡಿಕೆ ಸೇವಾ ಕೇಂದ್ರವನ್ನು ಸಂಪರ್ಕಿಸಲೇಬೇಕಾಗತ್ತೆ. ಈ ಎಲ್ಲ ತೊಂದರೆಗಳಿಂದ ತಪ್ಪಿಸಿಕೊಳ್ಬೇಕೆಂದರೆ ನಿಮ್ಮ ಪ್ರತಿಯೊಂದು ಹೂಡಿಕೆಯಲ್ಲಿ ಮತ್ತು ಬ್ಯಾಂಕ್ ಖಾತೆಯಲ್ಲಿ ನಾಮಾಂಕಿತ ವ್ಯಕ್ತಿಯ ಇತ್ತೀಚಿನ ನವೀಕರಿಸಲಾದ ಸಂಪೂರ್ಣ ವಿವರಗಳನ್ನ ಹೊಂದಿರಿ. ಹಾಗೂ ಖಾತೆಯ ಅವಶ್ಯಕತೆ ಇಲ್ಲದಿದ್ದಲ್ಲಿ ಅದನ್ನು ಅಂತ್ಯಗೊಳಿಸುವುದು ಬುದ್ಧಿವಂತಿಕೆಯ ಕೆಲಸವಾಗಿದೆ.